ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಚಾರುಗೆ ಪಿಂಕಿ ಹೇಳಿದ್ದೇನು? ಹಾಗಿದ್ರೆ ಫೋನಲ್ಲಿ ಏನಿದೆ? ಜೊತೆಗೆ ಕೇಕಿ ಎಂಟ್ರಿ ಆಗ್ತಾ ಇದೆಯಾ? ಏನಾಗ್ತದ ಇಲ್ಲಿ? ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಮಾನ್ಯತಾ ನಾಟಕ ರಾಮಾಚಾರಿ ಮುಂದೆ ಕೂಡ ನಡೀತಾ ಇದೆ. ರಾಮಾಚಾರಿಗೆ ಕಾಲ್ ಮಾಡಿದ್ದೆ, ತಾನು ಕೆಟ್ಟವಳಲ್ಲ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಈ ರೀತಿ ಎಲ್ಲ ಮಾಡಿದ್ದು. ನನ್ನ ಮಗಳು ಶ್ರೀಮಂತರ ಮನೇಲಿ ಹುಟ್ಟಿದವಳು, ಅವ್ಳಿಗೆ ಯಾವುದೂ ಕೂಡ ಕಡಿಮೆ ಇರಲಿಲ್ಲ, ಚಿನ್ನದ ಸ್ಪೂನ್ದಲ್ಲಿ ಬೆಳೆದವಳು. ಅಂಥವಳು ನಿನ್ನನ್ನು ಇಷ್ಟಪಟ್ಟು ನಿನ್ನ ಮನೆಗೆ ಹೆಂಡತಿಯಾಗಿ ಬಂದಾಗ ಅವಳು ಏನೆಲ್ಲ ಕಷ್ಟ ಅನುಭವಿಸ್ಬಹುದು ಅಂತ ಅಂದ್ಕೊಂಡು ನಾನು ಆ ರೀತಿ ಬಿಹೇವ್ ಮಾಡಿಬಿಟ್ಟೆ. ಆದರೆ ನನ್ನ ಮಗಳು ಇಷ್ಟರ ಮಟ್ಟಿಗೆ ಬದಲಾಗ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ಈಗ ಗೊತ್ತಾಗಿದೆ, ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ ನಿನ್ನ ಜೊತೆ ಅಂತ. ಪ್ರತಿ ತಾಯಿಗೂ ಅದಕ್ಕಂತ ಯಾವುದು ಬೇಕು. ಜೊತೆಗೆ ನಾನು ಒಬ್ಬ ಅಳಿಯನ್ನ ಹುಡುಕಿದ್ರು ಕೂಡ ನಿನ್ನಂಥ ಅಳಿಯನ್ನ ಹುಡುಕಿ ನನ್ನ ಮಗಳಿಗೆ ಮದುವೆ ಮಾಡೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನನಗೆ ನಿನ್ನಂಥ ಅಳಿಮಯ್ಯ ಸಿಗ್ತಾ ಇರಲಿಲ್ಲ. ನನ್ನ ಮಾತನ್ನು ನಂಬೋದು ನಿನಗೆ ಕಷ್ಟ ಆಗಬಹುದು, ಆದರೆ ಒಮ್ಮೆ ನಿನಗೆ ನಂಬಿಕೆ ಬರುತ್ತೆ. ನಮ್ಮನೆಗೆ ನೀನು ಯಾವಾಗ ಬರ್ತೀಯೋ, ನೀನು ಯಾವತ್ತು ನನ್ನನ್ನು ನಿಮ್ಮ ಮನೆಗೆ ಇನ್ವೈಟ್ ಮಾಡ್ತೀಯೋ ಆಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಂಬ್ಕೊಂಡೇ ಬಿಡ್ತಾನೆ ಚಾರು ಮನಸ್ಸಿಗೆ ನೋವಾಗ್ತಿದ್ರೆ ಸಾಕು ಅಷ್ಟೇ ಅಂತ. ಆದರೆ ಇಲ್ಲಿ ಮಾನ್ಯತಾ ಮಾತ್ರ ಕೇಕೆ ಹಾಕ್ಕೊಂಡು ನಗ್ತಾ ಇದ್ದಾರೆ. ನನ್ನ ಕೈಲಿ ಕೊಂಬೆ ಆಡಿಸು ಅಂತ ಕೇಕೆನ ತೊಗೊಂಡು ಬಂದಿದ್ದೀನಿ. ನಾನು ಹೇಳ್ದಾಗ ಕುಣಿತಾನೆ ಅವನು. ನಿನ್ನ ವಿರುದ್ಧ ಎಂಥ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ನಿಂದೇ ರೀತಿಯಾಗಿರೋ ಒಬ್ಬ ರೌಡಿನ ಕರ್ಕೊಂಡು ಬಂದು ನಿನ್ನ ಹೆಸರಿಗೆ ಮಸಿ ಬಡ್ದು ಕೆಟ್ಟನಾಗಿ ಮಾಡಿ ನನ್ನ ಮಗಳ ಸಂಸಾರನ ನಾನೇ ಹಾಳು ಮಾಡಿ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಬರ್ತೇನೆ. ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಫ್ಲಾಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಗ್ತಿದ್ದಾರೆ. ಆದರೆ ಏನು ಮಾಡೋದು, ಪಾಪ ಮಾನ್ಯತೆ ಅನ್ಕೊಂಡ್ಬಿಡ್ತಾರೆ ಕೈಲಾಡಿಸೋ ಗೊಂಬೆ ಕೇಕೆ ಅಂತ. ಬಟ್ ಕೇಕೇನೆ ಆಡಿಸೋ ಗೊಂಬೆ ಇವ್ರಾಗ್ತಾರೆ ಅನ್ನೋ ಒಂದು ಸೆನ್ಸ್ ಕೂಡ ಅವ್ರಿಗಿಲ್ಲ. ಆಲ್ರೆಡಿ ತನ್ನ ಕೈಯಲ್ಲಿ ಪ್ರೂಫ್ ಇಟ್ಕೊಂಡಿದ್ದಾನೆ ಕೇಕೆ ಬೇಕಾದಾಗ ಇವರನ್ನು ಆಡಿಸ್ಬೇಕು ಅಂತ. ಜೊತೆಗೆ ಇಲ್ಲಿ ಚಾರು ತನ್ನ ಫ್ರೆಂಡ್ ಪಾರ್ಟಿಗೆ ಅಂತ ಹೋಗ್ತಾಳೆ, ಪಿಂಕಿ ಪಾರ್ಟಿಗೆ. ಅಲ್ಲಿ ಒಂದು ಹಂಗಾಮನೆ ನಡೆದು ಹೋಗುತ್ತೆ. ಪಿಂಕಿ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೆ ತನ್ನ ಫ್ರೆಂಡ್ ವಿಗೋಸ್ಕರ. ಈ ಕಡೆ ಚಾರು ಮೇಲೆ ಕಣ್ಣು ಹಾಕ್ತಾನೆ, ಅವಳನ್ನು ತನ್ನವಳು ಮಾಡ್ಕೋಬೇಕು, ನಾನು ಇಷ್ಟಪಟ್ಟಂಥ ಹುಡುಗಿ ಅಂತ ಅನ್ಕೋತಾನೆ. ಇಲ್ಲಿ ಡ್ರಿಂಕ್ಸ್ ಪಾರ್ಟಿ ಶುರುವಾಗ್ತಿದ್ದಾಗೆ ಅವಳನ್ನು ಬೇಕಿದ್ರೆ ನಮ್ಮ ಕಡೆ ಎಳ್ಕೋಬಹುದು ಅಂತ ಪಿಂಕಿ ಹೇಳಿದ್ರೆ, ಬಟ್ ಇಲ್ಲಿ ಚಾರು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಇದನ್ನು ಕೇಳಿಸ್ಕೊಂಡೆ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ಇಂಥ ಬದಲಾವಣೆ, ಪಾರ್ಟಿ ಫ್ರೀಕ್ ನೀನು, ಅಷ್ಟು ಕುಡಿತಾ ಇದ್ದೆ, ಅಂಥದ್ರಲ್ಲಿ ಇಷ್ಟೆಲ್ಲ ಚೇಂಜಸ್, ಡ್ರೆಸ್ ಚೇಂಜು, ಕ್ಯಾರೆಕ್ಟರ್ ಚೇಂಜು, ಕುಡಿಯೋದನ್ನು ಬಿಟ್ಬಿಟ್ಟಿದ್ಯಾ? ನಿನ್ನ ನೋಡಿ ಎಲ್ಲರೂ ಕೂಡ ನಗ್ತಾ ಇದ್ದಾರೆ. ಆ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಬದಲಾಗಿದೆಯಾ? ಅವ್ನು ನಿನಗೆ ಸ್ಯೂಟಬಲೇ ಅಲ್ಲ, ಅವ್ನು ನಿನಗೆ ಕರೆಕ್ಟ್ ಪೀರ್ ಅಲ್ಲ, ನೀನಲ್ಲಿ ಅವನಲ್ಲೇ. ಈ ನೋಡು, ನಿನಗೆ ಬೇಕಾದಾಗೆ ಬೇಕಂದ ರೀತಿ ಮಜಾ ಮಾಡಿಸ್ತಾನೆ, ಎಲ್ಲಿ ಬೇಕಂದ್ರಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ? ನನ್ನ ಗಂಡನ ಇವನ್ ಹೋಲಿಸ್ತಿದ್ರ? ಇವನನ್ನ ನಾನು ಆಗ್ಬೇಕಾ? ನನ್ನ ಗಂಡ ಪುಟಕ್ಕಿಟ್ಟು ಚಿನ್ನ, ಅವ್ನು ದುಡಿದ್ರು ಅವನದೇ ದುಡ್ಮೇಲೆ ತಗೊಂಡ್ಕೊಡ್ತಾನೆ ಒಂದು ಮೊಳ ದುಡ್ಡು ಹೂವನ್ನಾದರೂ ಪರವಾಗಿಲ್ಲ. ಜೊತೆಗೆ ಅವನ ಮನಸ್ಸಲ್ಲಿರೋದು ನಾನಷ್ಟೇ, ಬೇರೆ ಯಾರಿಗೂ ಕೂಡ ಅವನ ಮನಸ್ಸಲ್ಲಿ ಜಾಗ ಇಲ್ಲ. ಆದರೆ ಈ ತನ್ನ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಿದ್ದಾನೆ. ಜೊತೆಗೆ ಹುಡುಗಿರಂದ್ರೆ ಶೋಕಿ ಅನ್ಕೊಂಡಿದ್ದಾನೆ. ಇವತ್ತೊಬ್ರು ನಾಳೆ ಇನ್ನೊಬ್ರು, ನಾಳಿದ್ದು ಮಗದೊಬ್ರು. ಇಂಥವನ್ನ ನನ್ನ ಗಂಡನ ಗೋಲಿಸ್ತಿದ್ರ ಅಂತ ಕಪ್ಪಾಳಕ್ಕೆ ಬಾರಿಸ್ತಾಳೆ ಫ್ರೆಂಡ್ ಹಾಗೆ ಎಲ್ರಿಗೂ ಕೂಡ. ಇದರಿಂದ ಅವರು ಸೆಟ್ ಆಗ್ತಾರೆ, ಚಾರು ವಿರುದ್ಧ ಸ್ಕೆಚ್ ಮಾಡೋಕೆ ಮುಂದಾಗ್ತಾರೆ. ಇದೇ ಬೇಜಾರಲ್ಲಿ ಮನೆಗೆ ಬಂದರೆ ಅಲ್ಲಿ ರಾಮಾಚಾರಿ ಕೂಡ ಬೇಜಾರು ಮಾಡಿಬಿಟ್ಟ. ಚಾರು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಲು. ಏನಪ್ಪ ಆಯಿತು? ರಾಮಾಚಾರಿ ಏನಾದರೂ ಬೈದು ಬಿಟ್ನ ಚಾರುಗೆ? ಅಯ್ಯೋ, ರಾಮಾಚಾರಿ ತನ್ನ ಹೆಂಡತಿ ಸೇಫಾಗಿ ಮನೆ ಬಂದಿದ್ದು ನೋಡಿ ಖುಷಿ ಆಗ್ತಾರೆ. ಜೊತೆಗೆ ಒಬ್ಬರೇ ಬಂದ್ರಲ್ವ, ನಾನೇ ಪಿಕ್ ಮಾಡ್ತಿದ್ದೆ, ನಿಮ್ಮ ಫ್ರೆಂಡ್ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ ಅನ್ಕೋತಾರೆ ಅಂತಾರೆ. ಬಟ್ ಒಂದು ವಿಷಯ ಹೇಳ್ತಾರೆ, ಆ ವಿಷಯ ಇಲ್ಲಿ ಇಬ್ಬರ ನಡುವೆ ಜಗಳನೇ ಉಂಟು ಮಾಡಿಬಿಡುತ್ತೆ. ಈ ಕಡೆ ನಾನು ಆ ಮೇಡಮ್ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರಲ್ವ, ಅವ್ರನ್ನ ಭೇಟಿ ಮಾಡಿದೆ, ಅವ್ರನ್ನ ಮಾತಾಡಿಸ್ದೆ. ಅವರು ನನ್ನನ್ನು ತುಂಬ ಇಷ್ಟಪಡ್ತಿದಾರಂತೆ. ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು ಕೂಡ, ಮದುವೆ ಆದರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿದರು. ಅಂತ ಹೇಳಿದಾಗ ನೀನೇನು ಹೇಳಿ ಬಂದೆ ಅಂದಾಗ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನನಗೇನು ಪ್ರಾಬ್ಲಮ್ ಅಂತ ಹೇಳಿದೆ ಅಂತಿದ್ರೆ, ಏನು ಆ ರೀತಿ ಹೇಳಿದ್ಯಾ? ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ನಿನಗೆ ಎಷ್ಟು ಧೈರ್ಯ ಇರಬೇಕು? ನಿನ್ನ ಹೆಂಡತಿ ನಾನು, ಈ ಮನ್ಸಲ್ಲಿ ನನಗೆ ಮಾತ್ರ ಜಾಗ, ಹೇಗೆ ಅಂತ ಹೊಡ್ಕೊಂಡು ಬಡ್ಕೊಂಡು ಇಬ್ಬರು ಕೂಡ ಸಖತ್ತಾಗಿ ಕಿತ್ತಾಡ್ತಾರೆ. ಇಲ್ಲಿ ಚಾರುನ ರೇಗಿಸ್ತಾನೆ ಚಾರಿ. ಆದರೆ ನಂತರ ಈ ಮನಸ್ಸಲ್ಲಿ ನಿಮ್ಮೊಬ್ರಿಗೆ ಜಾಗ ಮೇಡಮ್, ಅದೇನೇ ಇದ್ರು ನಮ್ಮ ಚಾರು ಮೇಡಮ್ಗೆ ಮಾತ್ರ ಈ ಮನಸ್ಸಲ್ಲಿ ಜಾಗ ಅಂತ ಹೇಳ್ತಾನೆ. ಇದರಿಂದ ಚಾರುಗೆ ತುಂಬ ಖುಷಿ ಆಗತ್ತೆ. ನಂತರ ಬೆಳಗ್ಗೆ ಆಗತ್ತೆ. ಈ ಕಡೆ
ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾಳೆ ಚಾರು. ನಂತರ ಅಲ್ಲೇ ಇರೋ ತನ್ನ ಗಂಡನ ಆಶೀರ್ವಾದ ತಗೋತಾಳೆ. ಇದನ್ನೆಲ್ಲ ನೋಡಿ ಜಾನಕಿ ಅವ್ರಿಗೆ ತುಂಬ ಖುಷಿ ಆಗತ್ತೆ. ನಂತರ ಈ ಜನ್ಮಕ್ಕಲ್ಲ, ಮುಂದಿನ 7 ಜನ್ಮಕ್ಕೂ ಚಾರಿನೇ ನನ್ನ ಗಂಡ ಆಗಿರಬೇಕು ಅಂತ ದೇವ್ರಂತ್ರ ಬೇಡ್ಕೊಂಡೆ ಅಂತ ಹೇಳ್ತಾಳೆ. ಇದರಿಂದಾಗಿ ಅತ್ತೆ ತನ್ನ ಸೊಸೆ ಮಗಳಿಗೆ ಇದೇ ರೀತಿ ನೀವಿಬ್ರು ಖುಷಿಯಾಗಿರಿ, ಚೆನ್ನಾಗಿರಿ, ಯಾವುದೇ ಕಾರಣಕ್ಕೂ ಯಾವ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ. ಬಟ್ ಆಲ್ರೆಡಿ ಬಿದ್ದಾಗಿದೆ. ಈ ಕಡೆ ವೈಶಾಖಗೆ ಕೇಕೆ ಎಂಟ್ರಿ ಆಗ್ತಾನೆ ಅಂತ ಗೊತ್ತಾಗಿದೆ. ಮನೆ ಹೊಡಿತಾನೆ, ಚಾರು ಮನೆಯಿಂದ ಹೋಗ್ತಾಳೆ ಅಂತ ರೆಡಿ ಆಗಿದ್ದಾಳೆ ಕೇಕಿನ ಸ್ವಾಗತ ಮಾಡೋಕೆ. ಆದರೆ ಈ ಕಡೆ ಚಾರುಗೆ ಶಾಕ್ ಆಗುತ್ತೆ. ಪಿಂಕಿ ಕಾಲ್ ಮಾಡ್ತಾಳೆ, ಏನು ಮಾಡಿದೆ ನೀನು, ಪಾರ್ಟಿಲಿ ಒಂದು ಹಂಗಾಮನೆ ಕ್ರಿಯೇಟ್ ಮಾಡಿಬಿಟ್ಟ ಅಲ್ವಾ, ನಾವು ಹೇಳಿದ್ದಕ್ಕೆ ರಾಮಾಚಾರ್ಯ ನಿಂಗೆ ಸರಿಯಾದ ಪೀರಲ್ಲ ಅಂತ ಹೇಳಿದ ತಕ್ಷಣ ಕಪಾಳಕ್ಕೆ ಬಾರಿಸ್ದೆ. ನೀನು ನೋಡಿದ್ರೆ ನಿನ್ನ ಗಂಡನ ದೇವ್ರ ಥರ ಇಟ್ಟು ದೊಡ್ಡ ಜಾಗದಲ್ಲಿ ಪೂಜೆ ಮಾಡ್ತಿದ್ಯಾ. ಆದರೆ ನಿನ್ನ ಗಂಡ ಏನು ಮಾಡ್ತಿದ್ದಾನೆ, ನಿನ್ನ ಗಂಡ ಹುಡುಗಿರ ಜೊತೆ ಮಜಾ ಮಾಡ್ತಿದ್ದಾನೆ. ನೀನು ಅನ್ಕೊಂಡಿದ್ಯಾ ನೀನೊಬ್ಳೆ ಅಂತ, ಆದರೆ ಅವ್ನ ಜೀವನದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಈಗ ಒಂದು ಶಾರ್ಟ್ ಕಳಿಸಿದ್ದೀನಿ ನೋಡು ಅಂತ ಹೇಳಿದ ತಕ್ಷಣ ಈ ಕಡೆ ಗಾಬರಿ ಆಗುತ್ತೆ ಚಾರುಗೆ. ಗಂಡನ ಮೇಲೆ ನಂಬಿಕೆ, 1000 ಡಾಕ್ಯುಮೆಂಟ್ ಇದ್ದು 1000 ಪ್ರೂಫ್ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಗಂಡನ ಮೇಲೆ ಅನುಮಾನ ಪಡುವುದಿಲ್ಲ ಅಂತ ಚಾರು ಹೇಳ್ದಾಳೆ. ಆದರೆ ಇಲ್ಲಿ ಸಿಚುವೇಶನ್ ಅನುಮಾನ ಪಡೋ ಥರನೇ ಇದೆ. ಇಲ್ಲಿ ಪಿಂಕಿ ಕಳಿಸಿರೋ ಫೋಟೋ ನೋಡಿ ಚಾರು ಶಾಕ್ ಆಗ್ತಾಳೆ. ರಾಮಾಚಾರಿ ಹುಡುಗಿರ ಜೊತೆ ತುಂಬಾ ಈಸಿಯಾಗಿ ಮೂವ್ ಮಾಡ್ತಿದ್ದಾನೆ. ಆದರೆ ಇದು ನಿಜಾನ? ಈ ಕಡೆ ಚಾರು ಸಂಸಾರನ ಹಾಳು ಮಾಡಬೇಕು ಅಂತ ವಿ ಮತ್ತು ಪಿಂಕಿ ಸೇರಿಕೊಂಡು ಈ ಫೋಟೋನ ಎಡಿಟ್ ಮಾಡಿದಾರ. ಆ ಒಂದು ಫೋಟೋನ ನಂಬ್ತಾಳ ಚಾರು, ಅಥವಾ ತನ್ನ ಗಂಡನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಾಳ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ